ಶಿಷ್ಯ, ಆ ಆಂಟಿ ನಮ್ಮ ಮನೆ ಮುಂದೆ ಬಂದಾಗ್ಲೇ ಅನ್ಕೊಂಡೆ ಕಣೋ, ಏನೋ ನಡಿಬಾರದ್ ನಡೀತದೆ ಅಂತ. ನನ್ನ ಮಗಂದ್ ಹಂಗೆ ಆಗೋಗ್ಬಿಡದ, ಒಂದ್ ದೊಡ್ಡ ಬಾಂಬೆ ಹಾಕ್ಬಿಟ್ಟಿದ್ದಾಳೆ. ನನ್ನ ಹೆಂಡತಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ನಾನು ಗಡ ಅಂತ ನಡ್ಗೋಗ್ಬಿಟ್ಟೆ ಕಣೋ. ಲೇ ಶಿಷ್ಯ, ಅವ್ರು ಯಾವುದೇ ಕಾರಣಕ್ಕೂ ಕೆಲ್ಸಕ್ಕೆ ಹೋಗ್ಬಾರ್ದಮ್ಮ. ಕಡೆಯವರೆಗೂ ನಮ್ಮ ಮುಂದೆ ಕೈ ಚಾಚ್ಕೊಂಡ್ ಬಿದ್ದಿರ್ಬೇಕು ನೋಡು. ಅವ್ರು ಏನಾದ್ರು ಆಚೆ ಹೋಗಿ ಒಂದು 10-15 ರೂಪಾಯಿ ಸಂಪಾದನೆ ಮಾಡಿದ್ರು ಅಂತ ಇಟ್ಕೋ, ಆಮೇಲೆ ನಮ್ಮ ಮೇಲೆ ಮರ್ಯಾದೆಲ್ಲ ಖಂಡಿತ ಹೊಟ್ಟೋಗುತ್ತೆ ಕಣೋ. ಯಾಕ್ರ ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಅಲ್ವೋ? ನಾವು ನೋಡಿದ್ರೆ ಊರಲ್ಲೆಲ್ಲ ಸಾಲ ಮಾಡ್ಕೊಂಡು ಕೂತಿದೀವಿ. ಮಕ್ಳು ಸ್ಕೂಲ್ ಫೀಸ್ ಕಟ್ಟಬೇಕು, ಲೈಟ್ ಬಿಲ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಆ ಬೈಕ್ ತಾನೇ ಅವ್ರು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದಾರೆ. ಅಪ್ಪ, ಹಾಗಿದ್ರು ಈ ಸಲ ದೀಪಾವಳಿ ಬೋನಸ್ ಬಂದ್ಬಿಡುತ್ತೆ, ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಹೋಗುತ್ತೆ. ಆಮೇಲೆ ಕೆಲ್ಸದ ಮಾತೇ ಮಾತಾಡಲ್ವೇ? ಹೋಯ್ತು ಎಲ್ಲ ಬರ ಈ ಕಡೆ. ನಾವ್ ಏನೋ ಒಳ್ಳೆ ವಿಷಯ ಮಾತಾಡ್ತಿದೀವಿ, ಹೋಯ್ತು ಅಂತ ಹೇಳ್ತಾ ಇದೀಯಾ? ನನಗೆ ಕೊಡ್ತೀರಾ? ಬೋನಸ್ ಕೊಡ್ತೀನಿ ಅನ್ಬಿಟ್ಟು ಇಲ್ಲ ಅಂತವ್ರಲ್ಲ, ಅವ್ರಿಗೂ ಕೊಡಿಲಿ. ಏನೋ ಬಿಡ್ತಾ ಇದ್ಯಾ? ಹೌದಮ್ಮ, ದೀಪಾವಳಿ ಬೋನಸ್ ಕೊಡ್ತೀನಿ ಅನ್ಬಿಟ್ಟು ಇಲ್ಲ ಅಂತವ್ರೆ. ಸರ್, ನಮ್ಮ ಯಜಮಾನ್ರಿಗೆ ಇವತ್ತು ಬೋನಸ್ ಬರುತ್ತೆ, ನಾಳೆ ಫೀಸ್ ಕಟ್ಬಿಡ್ತೀವಿ. ಹಾ ಸರ್, ನಾಳೆ ಗ್ಯಾರಂಟಿ ಕಟ್ಬಿಡ್ತೀವಿ. ನೋಡಿ, ಈಗಾಗ್ಲೇ 10 ದಿನ ಟೈಮ್ ಕೊಟ್ಟಾಗಿದೆ, ಇನ್ನು ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸರ್, ಇದೊಂದ್ಸಲ ಪ್ಲೀಸ್. ನೋಡಿ, ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗಿ. ಪ್ರತಿ ತಿಂಗಳು ಇದೇ ಗೋಳಾಗೋಯ್ತು. ಈಗ ಏನ್ ಮಾಡಿದೆ ಸುದ್ದಿ? ಪ್ರಿನ್ಸಿಪಲ್ ಒಪ್ಕೊಳ್ಳೇ ಇಲ್ಲ. ಏನ್ ಮಾಡೋದು ನಂಗಂತೂ ಗೊತ್ತಾಗ್ತಾ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸ ಹಾಳಾಗೋಗುತ್ತೆ, ನಮ್ ಗಂಡರಿಗೆ ಗೊತ್ತಾಗ್ಬಾರ್ದ? ಏನಕ್ಕ ಹೀಗೋಗಿ ಹಾಗೆ ಬಂದ್ಬಿಟ್ರಿ? ಇವತ್ ಲೀವಾ? ಇಲ್ಲ, ಸ್ಕೂಲ್ ಫೀಸ್ ಕಟ್ಟಿಲ್ಲ, ಅದಕ್ಕೆ ಕಳಿಸ್ಬಿಟ್ರು. ಹೌದಾ? ಅಯ್ಯಯ್ಯೋ, ಇಂಥ ಟೈಮ್ನಲ್ಲಿ ಅವ್ರಿಗೆ ಬೋನಸ್ ಕೊಡ್ತಾ ಇಲ್ವಂತೆ. ಏನು ತಮಾಷೆ ಮಾಡ್ತಿದ್ದೀರಾ? ಬೋನಸ್ ಬರ್ಲಿಲ್ಲ ಅಂದ್ರೆ ಏನ್ ಅರ್ಥ? ನಾನು ಅವ್ರ ಕೈಕಾಲು ಹಿಡ್ಕೊಂಡು ನಾಳೆ ಫೀಸ್ ಕಟ್ತೀನಿ ಅಂತ ಟೈಮ್ ತಗೊಂಡ್ ಬಂದೆ. ಈಗ ದುಡ್ಡು ಕಟ್ಟಕ್ ಆಗಲ್ಲ ಅಂದ್ರೆ ಮಕ್ಕಳ ಆಚೆ ಕಳಿಸ್ತಾರೆ, ನಾನೇನ್ ಮಾಡ್ಲಿ? ಅಲ್ವೇ, ನಾನೇನೋ ಬೋನಸ್ ಬೇಡ ಅಂತ ಹೇಳಿ ಬಂದಾಗ ಮಾತಾಡ್ತೀಯಲ್ಲ, ಆ ಯೂನಿಯನ್ ಲೀಡರ್ ಬಡ್ಡಿ ಮಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ಟ, ನಾನೇನ್ ಮಾಡ್ಲಿ? ಸ್ಕೂಲ್ ಫೀಸ್ ಕಟ್ಟಬೇಕು, ಯಾರಾದ್ರೂ ಸಾಲ ಕೇಳೋಣ ಅಂದ್ರೆ ಯಾರು ಕೊಡೋರಿಲ್ಲ. ಯಾಕಂದ್ರೆ ಈಗ ತೊಗೊಂಡ್ರ ಸಾಲ ನೀನು ತೀರ್ಸಿಲ್ವಲ್ಲ. ಜವಾಬ್ದಾರಿ ಇರೋ ಗಂಡಸು ಮಾತಾಡೋ ಮಾತಾ ಇದು. ಇದಕ್ಕೆ ಹೇಳಿದ್ದು ಸಂಬಳ ಬಂದ ತಕ್ಷಣ ನನ್ ಕೈಲಿ ಕೊಡಿ ಅಂತ. ನನ್ ಕೈಲಿ ಕೊಟ್ಟಿದ್ದಿದ್ರೆ ನಾನ್ ಫೀಸ್ ಕಟ್ಟಿರ್ತಿದ್ದೆ, ಈ ಪ್ರಾಬ್ಲಮೇ ಬರ್ತಿರ್ಲಿಲ್ಲ. ಬಾಬಾ, ಸ್ಕೂಲ್ ಫೀಸ್ ಕಟ್ಬೇಕಷ್ಟೇ ತಾನೆ? ಒಂದ್ ವಾರ ಟೈಮ್ ಕೊಡು, ಎಲ್ಲಾದ್ರೂ ಅರೇಂಜ್ ಮಾಡ್ತೀನಿ. ಒಂದು ವಾರ ಟೈಮ್ ಕೊಡೋಕೆ ಆ ಸ್ಕೂಲೇ ನಿಮ್ಮ ಅಪ್ಪಂದಲ್ಲ. ನಾಗೆ ಬಿಗಿಡ್ ಮಾತಾಡೋ, ಹೊಡೆದಂದ್ರೆ ಹಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ನಿನ್ ಕಷ್ಟ ಜವಾಬ್ದಾರಿಗಳು ಕಿವಿನೆಲ್ಲ ಕತ್ತಲು ಬಿಚ್ಕೊಟ್ಟು ಸ್ಕೂಲ್ ಫೀಸ್ ಕಟ್ಬೇಕಾಯ್ತು. ನಾನ್ ಆ ಕೆಲಸ ಮಾಡೋ ಹಾಗಿದ್ರೆ ನೀವ್ ಯಾವ ಸೀಮೆ ಗಂಡ್ಸು? ನೀನ್ ಹೀಗೆ ಬಿಟ್ರೆ ಮಾತಾಡ್ತಾನೆ ಇರ್ತೀಯ. ನಿನ್ ಪ್ರಕಾರ ಹಣ ಇಲ್ಲದೆ ಗಡ್ಸ್ ಆತ್ಮಹತ್ಯೆ ಮಾಡ್ಕೋಬೇಕಾ? ನೋಡೆ, ನನ್ನ ಮಕ್ಕಳು 1 ವರ್ಷ ಸ್ಕೂಲ್ ಓದಿದ್ರು ಚಿಂತೆ ಇಲ್ಲ, ನನಗೆ ಮಾತ್ರ ಟೆನ್ಷನ್ ಕೊಡ್ಬೇಡ. ಏನೋ ಒಬ್ಬಳಿಗೆ ಜವಾಬ್ದಾರಿ ಇರೋದು ಮಾತಾಡ್ತಾರೆ. ಬೋನಸ್ ಬರುತ್ತೆ ಅಂತ ಹೇಳಿದ್ರು, ಅದು ನಂಬಿ ಮೋಸ ಹೋಗ್ಬಿಟ್ವಿ. ನೀವೇನು ಬೇಜಾರು ಮಾಡ್ಕೋಬೇಡಿ. ಗಂಡ ಹೆಂಡತಿರ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಆಗಬಾರ್ದು. ಮಕ್ಕಳಿಗೆ ವಿದ್ಯೆ ಮುಖ್ಯ, ಇಲ್ಲಿದ್ರೆ ಭವಿಷ್ಯವೇ ಇರೋದಿಲ್ಲ. ಸುಗುಣ ಬರಲಿ, ಅವಳ ಹತ್ರ ಹಣ ಕೊಟ್ಟು ಕಳಿಸ್ತೇನೆ. ಕೂತ್ಕೊಳ್ಳಿ, ಕಾಫಿ ಮಾಡ್ಲಾ? ಬೇಡಿ ಸರ್. ಸರಿ, ಒಳ್ಳೇದು. ಮಕ್ಕಳ ಓದ್ಕೋತಾ ಇದ್ದೀರಾ? ಚೆನ್ನಾಗಿ ಓದಿ. ನಿಮ್ಮಮ್ಮ ಸ್ಕೂಲ್ ಫೀಸ್ ಕಟ್ಟಿದಂತೆ ಸ್ಕೂಲ್ಗೆ ಹೋಗಿದ್ರಾ? ಓದಿ ಓದಿ ಓದಿ. ಲಕ್ಷ್ಮಿ, ನಾನು ಏನ್ ಬೇಕಾದ್ರೂ ಸಹಿಸ್ಕೊತೀನಿ. ನಿನ್ ಮುಖ ಅಂತ ಊದಿಸ್ಕೊಂಡಿದ್ರೆ ಮಾತ್ರ ನನ್ನಿಂದ ನೋಡಕ್ಕಾಗಲ್ಲ. ನಗೆ ನಗೆ ಬಾಯ್ಲಿ. ನೆನ್ನೆ ನೀನು ಹೊಡೆದೆ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ನಾನು ಯಾವತ್ತಾದ್ರೂ ನಿನ್ ಮೇಲೆ ಕೈ ಮಾಡಿದ್ದೀನಾ? ಆ ಬೋನಸ್ ಬೇರೆ ಬಂದಿಲ್ಲ ಅಂತ ನಾನು ತುಂಬಾ ಬೇಜಾರಲ್ಲಿದ್ದೆ. ನೀನ್ ಬೇರೆ ಬಾಯ್ ಬಂದ ಮಾತಾಡ್ಬಿಟ್ಟೆ. ಇದಕ್ಕೆ ಕೋಪದಲ್ಲಿ ಇನ್ ಮುಂದೆ ಯಾವತ್ತೂ ನಿನ್ ಮೇಲೆ ಕೈ ಮಾಡಲ್ಲ. ಹೌದು, ಕಿವಿಲಿ ಕತ್ತಲೆಲ್ಲ ಹಾಗೆ ಇದೆಯಲ್ಲ, ಫೀಸ್ ಯಾಕೆ ಕಟ್ತೆ? ಸಾಲ ತಂದೆ. ಸಾಲ? 4,000 ರೂಪಾಯಿ ಸಂಬಳ ತಗೊಳ್ಳೋದು ನನಗೆ ಯಾವನು ಸಾಲ ಕೊಡಲ್ಲ. ನಿನಗೆ ಯಾರಮ್ಮ ಕೊಟ್ರು? ನಂಬಿಕೆ ಇದ್ರೆ ಯಾರ್ ಬೇಕಾದ್ರೂ ಕೊಡ್ತಾರೆ. ಪಕ್ಕದ ಮನೆ ವೆಂಕಟಗಿರಿ ಹತ್ರ ತಗೊಂಡೆ. ವೆಂಕಟಗಿರಿ ಹತ್ರನ? ಅವನ ಹತ್ರ ಯಾಕೆ ತಗೊಂಡೆ? ತಗೊಂಡ್ರೆ ಏನು? ಅವನು ಹೆಂಡತಿನ ಕೆಲ್ಸ ಕಳಿಸಿ ಸಂಪಾದನೆ ಮಾಡ್ತಾನೆ, ಅಂತವನ ಹತ್ರ ಯಾಕೆ ತಗೊಂಡೆ? ನೀವು ನನಗ್ ಬೇಕಾದ್ರೆ ಏನಾದ್ರು ಅನ್ನಿ, ಆದ್ರೆ ಆ ಮೇಸ್ಟ್ರಿಗೇನು ಅನ್ಬೇಡಿ. ಪಾಪ ಕಷ್ಟದಲ್ಲಿ ಸಹಾಯ ಮಾಡಿದಾರೆ, ಅವ್ರು ನಮಗ್ ದೇವ್ರ ಸಮಾನ. ಅವನು ಚಿಲ್ಲರೆ ಕಾಸು 2,000 ಕೊಟ್ಟಿದ್ದಕ್ಕೆ ಅವನ್ ದೇವ್ರ ಆಗೋದ್ನಾ? ಇಷ್ಟು ವರ್ಷದಿಂದ ನಿನ್ಗ ಅನ್ನ ಹಾಕಿ ಬಟ್ಟೆ ತೆಕ್ಕೊಟ್ಟು ಕೈಗೆ 4 ಮಕ್ಕಳನ್ನು ಕೊಟ್ಟಿದ್ದೀನಲ್ಲ, ನಾನ್ ಯಾರು? ಪೊರ್ಕಿನ? ಪೇಪರ್ ಆಯೋನ? ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ.
ಒಂದು ಕಾಲ್ನ ಸಪರೇಟ್ ಮಾಡ್ಬಿಡ್ತೀನಿ. ಏನ್ ಹಂಗೆ ನುನಿತ್ಯಾ? 2 ಕಾಲ್ನು ಕತ್ತರಿಸ್ಬಿಡ್ತೀನಿ. ಓ ಕರಿಯ, ನೀ ಹೆಂಗಸ್ರ ಬಗ್ಗೆ ಸರಿಯಾಗಿ ತಿಳ್ಕೊ. ನಾವೆಲ್ಲಿವರೆಗೂ ಸಂಪಾದನೆ ಮಾಡ್ತೀವೋ ಅಲ್ಲಿವರೆಗೂ ನಾವೇ ಅವ್ರಿಗೆ ದೇವ್ರು. ಒಂದು ವೇಳೆ ಸಂಪಾದನೆ ಮಾಡಿಲ್ಲ ಅಂತ ಇಟ್ಕೋ, ನಾಯಿಗಿಂತ ಕಡೆ ಆಗಿ ಕಾಣ್ತಾರೆ. ಒಟ್ನಲ್ಲಿ ಹೇಳಬೇಕು ಅಂದ್ರೆ ಎಲ್ಲಾ ಹೆಂಡತಿರು ಇಂಟರ್ನ್ಯಾಷನಲ್ ವ್ಯಾಪಾರಿಗಳಮ್ಮ. ನೀನ್ ಹೇಳೋದು ಕರೆಕ್ಟ್ ಶಿಷ್ಯ. ಕುಟುಂಬ ಅನ್ನೋ ವ್ಯಾಪಾರದಲ್ಲಿ ಈ ವ್ಯಾಪಾರಿಗಳು ನಮ್ಮಿಂದನೇ ಮಕ್ಕಳು ಪಡ್ಕೊಂಡು, ನಮ್ಮ ಹತ್ರನೇ ದುಡ್ಡು ತಗೊಂಡು, ನಮ್ಮನೆಲ್ಲ ಇಟ್ಕೊಂಡು ನಮ್ಮನ್ನೇ ಕೇವಲ ನೋಡ್ತಾರೆ. ಶಿಷ್ಯ, ಅವಳ ಲೇಡಿ ಅಲ್ಲ, ನಂಬರ್ 1 ಕೇಡಿ. ಅದೇ ನಾನು ಹೇಳಿದ್ದು. ಏನ್ರಲ್ಲೋ ನಡೆದೋಗಿದ್ರ ಬಗ್ಗೆ ಯೋಚನೆ ಮಾಡಿ. ಏನ್ ಪ್ರಯೋಜನ? ಈಗೇನ್ ಆಗ್ಬೇಕು ಅದನ್ನ ಯೋಚನೆ ಮಾಡಿ. ನಮ್ಮನ್ನ ಈಗ್ಲೇ ಇಷ್ಟು ಕಂಡಮಾಗಿ ನೋಡ್ತಾ ಇದಾರೆ. ಮುಂದಿನ ವಾರ ದೀಪಾವಳಿ ಹಬ್ಬ ಬೇರೆ. ನಾವೇನಾದ್ರೂ ಸರಿಯಾಗಿ ಆಚರಿಸಿಲ್ಲ ಅಂತ ಇಟ್ಕೋ, ಆಗ ಇನ್ನೂ ಕೇವಲ ನೋಡ್ತಾರೆ. ಬರೀ ಕೇವಲನ ಲೇ, ಮುಖದ್ ತುಂಬಾ ಕಫ ಹಾಕಿ ನೀವೆಲ್ಲ ಗಂಡಸ ಅಂತ ಉಗಿತಾರೆ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ 10% ಬಡ್ಡಿ ಸಿಕ್ತಿದ್ರು ಪರವಾಗಿಲ್ಲ, 20% ಬಡ್ಡಿ ಕೊಟ್ಟು ಸಾಲ ತಂದು ಭರ್ಜರಿಗೆ ಸೆಲೆಬ್ರೇಟ್ ಮಾಡೋಣ. ಸರಿ, ಸಾಲ ಯಾರನ್ನಪ್ಪ ಕೇಳೋದು? ಇನ್ಯಾರನ್ನ? ನಾವು ಪ್ರತಿ ಸಲ ತಗೋತೀವಲ್ಲ ಆಫೀಸ್ ಪ್ಯೂನು, ಅವನೇ. ಅವನಾ? ಲೋ, ನಮ್ಮ ಮಕ್ಳು ಸ್ಕೂಲ್ ಫೀಸ್ ಕಟ್ಟಕ್ಕೆ ಇಲ್ಲ ಅನ್ಬಿಟ್ಟಲ್ಲೋ. ಸುಮ್ಮನೆ ಕೇಳಿದ್ರೆ ಆರಾಮ ಕೊಡ್ತಾರೆ, ಸರಿಯಾಗಿ ಕೇಳಿದ್ರೆ ಎಲ್ಲ ಕೊಡ್ತಾರೆ. ಕರೆಕ್ಟ್ ಶಿಷ್ಯ. ಅಲ್ಲ ಕಣೋ ನನ್ನ ಮಕ್ಕಳ್ರ, ಗಾಡಿಗೆ ಅಂತ 10,000 ಕೊಟ್ಟೆ. ಅದ್ರ ಮೇಲೆ 7,000 ಕೊಟ್ರೆ 17,000 ರೂಪಾಯಿ ಆಗ್ತದೆ. ಇನ್ನೆಕ್ರೆ ನಿಮ್ಮ ಹತ್ರ ವಸೂಲಿ ಮಾಡೋದು. ನಮ್ಮನ್ನ ಏನ ತಿಳ್ಕೊಂಡಿದ್ಯಾ ಅಣ್ಣ? ನಮ್ ಮೂವರ್ಗೂ ಸ್ವಂತ ಮನೆ ಇದೆ. ಹೇಳ್ರ ಸ್ವಂತ ಮನೆ ಇದೆ ಅಂತ. ಮೂವರ್ಗೂ ಸ್ವಂತ ಮನೆ ಇದೆ. ಇವತ್ತು ಗಡ ಇಟ್ರು ಮಿನಿಮಮ್ 10 ಲಕ್ಷ ರೂಪಾಯಿ ಸಿಕ್ಕುತ್ತೆ. 15,000 ರೂಪಾಯಿಗೋಸ್ಕರ ಯಾಕೆ ಅಂತ ಅಷ್ಟೇ. ನೀನ್ ತಗೊಳ್ಳೋಣ, ನೋಡೋಣ. ನೀನಿಗೆ ಕೊಡ್ಲಿಲ್ಲ ಅಂದ್ರೆ ವಿಧಿ ಇಲ್ದೆ ಆ ಮನೆ ನಾಡ ಇಡ್ಲೇಬೇಕು. ಏಯ್, ಬಾಡಿಗೆ ಮನೆ ಅಂತ ಕೇಳ್ಪಟ್ಟಲ್ಲ. ಅಯ್ಯೋ 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 ಅಯ್ಯೋ, ಬಾಡಿಗೆ ಮನೆ ಅಂತ ಈ ಚಪ್ಪಲಿ ಹೊಡಬಿಡ್ತೀನಿ ನಿನ್ ಮ್ಯಾಲ. ಸರಿ. ಅದು ನಮ್ ಸ್ವಂತ ಮನೆ ಕಣ್ಣ. ಇಷ್ಟ ಹೇಳಿದ್ಮೇಲೆ ಒಪ್ಕೊಂಡೆ. ಮನೆ ಹತ್ರ ಬಂದು ದುಡ್ಡು ತಗೊಂಡು ಹೋಗಿ. ಏಯ್, ಆದ್ರೂ ಒಂದು ವಿಷಯ, ದುಡ್ಡಿಗಿರು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ ಮನೆನ ನಾನ್ ಅಡ ಇಟ್ಕೊಡ್ತೀನಿ. ಧಾರಾಳವಾಗಿ ಅದೇ ನಮ್ಮಪ್ಪನ ಮನೆ, ಅದ್ ನಿನ್ ಮನೆ ಕಣ್ಣ. ಯಾವ ಬೇಕಾದ್ರೂ ಇಡಬಹುದು, ಯಾವ ಬೇಕಾದ್ರೂ ತಗೋಬಹುದು. ತಗೊಳ್ಳ ಅಲ್ರೋ ನನ್ ಮಕ್ಳ, ಯಾವಂದೋ ಮನೆನ ನಮ್ಮನೆ ಅಂತ ಹೇಳ್ತಾ ಇದೀರಲ್ಲ, ನಾಳೆ ಆ ಮುದ್ಕ ಬಂದ್ ಕೇಳಿದ್ರೆ ಏನ್ ಹೇಳ್ತೀರಾ? ಅಯ್ಯೋ, ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಂಡ್ ಮಾಡ ಗುರು. ಅದ್ ನಮ್ ಫ್ಯಾಮಿಲಿ ಮ್ಯಾಟ್ರು, ಅದನ್ನ ನಾನೇ ಡೀಲ್ ಮಾಡ್ತೀನಿ. ಇಲ್ಲ ಸರ್, ಇಳಿರ. ಹೌದೌದು, ನಿಮ್ಗೆ ತಂದಿದೆ. ಬನ್ನಿ ಬನ್ನಿ. ಖುಷಿ, ಹ್ಯಾಪಿ ದೀಪಾವಳಿ. ನೋಡ್ದ್ಯಾ? ಬಾಬಾ ದೀಪಾವಳಿ ಆಚರಣೆ ಮಾಡಮ್ಮ. ನಡ್ರಿ. ಏನ್ರಿ ಇದಕ್ಕೆ ಹಣ ಎಲ್ಲಿತ್ತು? ಅದ ಒಳಗ್ ಬಾ ಹೇಳ್ತೀನಿ. ನಡಿಯಮ್ಮ ಪುಟ್ಟ, ನಡಿ. ತಗೊಳ್ಳೆ, ಇದು ನಿನ್ನ ಮಕ್ಕಳಿಗೆ, ಇದು ನಿನಗೆ. ಹೇಗಿದೆ ನೋಡು. ಅಯ್ಯೋ, ತುಂಬಾ ಚೆನ್ನಾಗಿದೆ ರೀ. ನಮ್ಮ ಅಪ್ಪನ ಮನೇಲಿದ್ದಾಗೂ ನಾನು ಇಂಥ ಸೀರೆ ಉಟ್ಟಿರ್ಲಿಲ್ಲ ರೀ. ಏನ್ ನಿಮ್ಮ ಅಪ್ಪಂದು ರಾಜ ಪರಂಪರೆ. ನಿನ್ನ ಚೆನ್ನಾಗ್ ನೋಡ್ಕೊಳ್ಳೋದು ನಿನ್ ಗಂಡ ಒಬ್ನೇ ಕಡೆ ರೀ. ಏನ್ರಿ ಇದಕ್ಕೆಲ್ಲ ದುಡ್ಡೆಲ್ಲಿಂದ ಬಂತು ರೀ? ಏನ್ ಕೇಳ್ದಮ್ಮರಿ? ದುಡ್ಡು ಎಲ್ಲಿಂದ ದುಡ್ಡು ಎಲ್ಲಿಂದ ಬಂತು ಅಂದ್ರೆ? ಬಾರೆ ಇಲ್ಲಿ ಎಲ್ಲಿಂದ ಬಂತು, ಹೇಗ್ ಬಂತು ಅಂತ ಏನಾರ ಕೇಳಿದ್ರೆ ನಾಲ್ಗೆನ ಕತ್ತರಿಸ್ಬಿಟ್ಟು ಮನೆ ಬಾಗಿಲಿಗೆ ತೋರಣ ಕಟ್ಟಿಬಿಡ್ತೀನಿ. ಕೊಟ್ಟಿದ್ದನ್ನ ನಾಯಿ ಅಂತ ಬಿಸ್ಕೆಟ್ ಹಿಡ್ಕೊಳುತ್ತಲ್ಲ, ಹಾಗೆ ಹಿಡ್ಕೋಬೇಕು. ಗೊತ್ತಾಯ್ತಾ? ಏನೇ ಅದು? ನಾಯಿ. ನನಗೆ ಬಿಟ್ಟಿಂಗ. ಖುಷಿ ಖುಷಿ ಖುಷಿ, ನನ್ನ ಮಾತು ಕೇಳು ಖುಷಿ. ಖುಷಿ 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 ಖುಷಿ. ಒಂದಕ್ಕೆ 10% ಬಡ್ಡಿ ಆದ್ರೂ ಚಿಂತೆ ಇಲ್ಲ ಅಂತ ಸಾಲ ಮಾಡಿ ನಿನಗೋಸ್ಕರ ಈ ಸೀರೆ ತಂದಿದ್ದೀನಿ ಖುಷಿ. ನೀನ್ ಇದನ್ನ ಉಟ್ಕೊಂಡು ನಿನ್ನ ಗಂಡನಿಗೆ ಸಂತೋಷ ಪಡಿಸ್ಬೇಕು, ಅದೇ ನಿನ್ನ ಡ್ಯೂಟಿ. ಒಂದಕ್ಕೆ 10 ಕೊಟ್ಟು ತರ್ತೀರಾ? ನಾಳೆ ಸಾಲ ಕೊಟ್ಟಿರೋ ಮನೆ ಮುಂದೆ ಬಂದ್ ಗಲಾಟೆ ಮಾಡಿದ್ರೆ ಅವಮಾನ ಆಗೋದು ನನಗ್ ತಾನೆ. ಈಗೇನ್ ಮಾಡು ಅಂತೀಯ ಖುಷಿ? ಮೊದಲು ಇದನ್ನೆಲ್ಲ ಅಂಗಡಿಗೆ ವಾಪಸ್ ಕೊಟ್ಟು
ಯಾರ ಹತ್ರ ಸಾಲ ಇಸ್ಕೊಂಬಂದ್ರೆ ಅವ್ರ ಹಣ ವಾಪಸ್ ಕೊಟ್ಬಿಟ್ಟು ಬನ್ನಿ. ವಾಪಸ್ ಕೊಡ್ಬೇಕಾ? ಅಂಗಡಿಲಿ ವಾಪಸ್ ತಗೊಳಲ್ಲ ಚಿನ್ನ. ಅಂಗಡಿ ತಗೊಳಲ್ಲ ಅಂದ್ರೆ ಫುಟ್ಪಾತ್ ಅಲ್ಲಿ ಕೂತ್ಕೊಂಡ್ ಮಾರಿ. ಫುಟ್ಪಾತ ಒಂದಕ್ಕೆ ಅರ್ಧ ಬೆಲೆನೂ ಸಿಕ್ಕಲ್ಲ ಕಣೋ ರಾಜ. ಇದೊಂದ್ಸಲ ಉಟ್ಕೊಂಡ್ ನೋಡಿ, ನೀವ್ ಇದನ್ನ ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆದ್ರೆ ಮನೆಗ್ ಬರೋವಾಗ ಹಣ ತಗೊಂಡ್ ಬರ್ಲಿಲ್ಲ ಅಂದ್ರೆ ಮನೆ ಒಳಗ್ ಸೇರ್ಸಲ್ಲ ಅಷ್ಟೇ. ಬರ್ತಾ ಬರ್ತಾ ರೌಡಿಸಂ ಶುರು ಮಾಡ್ಬಿಟ್ಲಲ್ಲಪ್ಪ ಶಿವನೇ. ಬೇಜವಾಬ್ದಾರಿ ಜನ. ಸಾಲ ಯಾಕೆ ತಂದ್ರಿ ಅಂದ್ರೆ ಎದುರು ಮನೆಯವ್ರಿಗಿಂತ ನನ್ನ ಹೆಂಡತಿ ಜೋರಾಗಿರ್ಬೇಕು ಅದಕ್ಕೆ ಅಂತಾರೆ. ಒಟ್ನಲ್ಲಿ ಇವ್ರಿಗೆಲ್ಲ ಸಾಲ ತೀರ್ಸೋ ಉದ್ದೇಶನೇ ಇಲ್ಲ. ಸಾಲ ಮಾಡಿ ಮಾಡಿ ಮನೇಲಿರೋನೆಲ್ಲ ಬೀದಿ ಕಳಿಸ್ಬಿಡ್ತಾರೆ. ಹೌದಕ್ಕ, ಇದು ಒಂದ್ ಸತಿನಾರು ಅವ್ರು ತಂದಿರೋದ್ ಎಲ್ಲ ವಾಪಸ್ ಕಳಿಸ್ಲೇಬೇಕು. ಆಗ್ಲೇ ನಮ್ ಬಗ್ಗೆ ಅವ್ರಿಗೆ ಭಯ ಬರೋದು. ಅದು ಸರಿನೇ, ನಮ್ಮನ್ನು ಕೆಲ್ಸಕ್ಕೆ ಹೋಗಕ್ ಬಿಡಲ್ಲ. ಇವರು ಊರಲ್ಲೆಲ್ಲ ಸಾಲ ಮಾಡ್ಕೊಂಡು ತಿರುಗ್ತಾನೆ ಇದ್ದಾರೆ. ಸಾಲ್ಗಾರರು ಮನೆ ಮುಂದೆ ಬಂದ್ರೆ ನಾವು ತಾನೇ ಎದುರಿಸೋದು. ಅಯ್ಯೋ, ಇಷ್ಟೊಂದ್ ದುಡ್ಡು ಕೊಟ್ಟು ತಂದಿರೋ ಸೀರೆ ಹೆಂಗ್ ವಾಪಸ್ ಕೊಡೋದು? ಯಾಕೆ ನಾವೆಲ್ಲ ಕೊಡ್ಲಿಲ್ವಾ? ನೀವೇನ್ರಮ್ಮ ಕೊಟ್ಬಿಡ್ತೀರಿ. ನಿಮ್ ಗಂಡಂದ್ರು ಅವಾಗ 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 ನಿಮಗ್ ಸೀರೆ ತಂದು ಕೊಡ್ತಿರ್ತಾರೆ. ಅಯ್ಯೋ, ನನ್ ಗಂಡ ವರ್ಷಕ್ಕೊಂದ್ ಸೀರೆ ತಂದ್ಕೊಡದೆ ಹೆಚ್ಚು. ಅದ್ರಲ್ಲೂ ಈ ಸೀರೆ ಬೇಡ ಅಂದ್ಬಿಟ್ರೆ ಸರಿ ಬಿಡು, ಬೇಡ ಬಿಡು ಅಂತ ಸುಮ್ನಾಗ್ಬಿಡ್ತಾರೆ. ಅಯ್ಯೋ ಸೀರೆ ನೋಡು, ಈಗ ನೀನ್ ಒಂದು ಸೀರೆಗೆ ಆಸೆ ಪಟ್ರೆ ಇನ್ನು ಜೀವನ ಇಡೀ ನಮ್ ಗಂಡಂದಿನ ತಿದ್ದೋಕ್ಕಾಗಲ್ಲ. ಊರೆಲ್ಲ ಮಾಡಿರೋ ಸಾಲನೂ ತೀರ್ಸೋಕ್ಕಾಗಲ್ಲ. ಜ್ಞಾಪಕ ಇಟ್ಕೋ. ಬೇಡ ಬಿಡು, ನೀವಿಬ್ರು ಇಷ್ಟ ಹೇಳ್ತೀರ ಅಂದ್ಮೇಲೆ ನಾನಾದ್ರೂ ಯಾಕೆ ಹಠ ಮಾಡ್ಲಿ? ಆದ್ರೂ ಇಷ್ಟು ಒಳ್ಳೆ ಸೀರೆ ಕೈ ಬಿಟ್ಟು ಹೋಗುತ್ತೆ. ಖುಷಿ 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 ನನ್ನ ಚಿನ್ನ, ಮುದ್ದು, ನನ್ನ ಡಾರ್ಲಿಂಗ್, ನನ್ನ ಕೂಚು ಮರಿ. ನಿಮ್ಮ ಅಹಿಂಸಾ ಹೋರಾಟ ಸಕ್ಸೆಸ್. ಸಿಸ್ಟರ್ಸ್, ನಾವು 3 ಜನ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇನ್ಮೇಲಿಂದ ನಿಮ್ಮನ್ನ ಕೇಳದೆ ಬಟ್ಟೆನೂ ತರಲ್ಲ, ಬಡ್ಡಿಗೆ ಸಾಲನೂ ತರಲ್ಲ. ಹೌದು ಲಕ್ಷ್ಮಿ, ಈಗ ನಾವು ತಂದಿರೋ ಪಟಾಕಿ ಬಟ್ಟೆನೆಲ್ಲ ವಾಪಸ್ ಕೊಟ್ಬಿಡ್ಬೇಕು ಅಂತ ನಾವು 3 ಜನ ತೀರ್ಮಾನ ಮಾಡಿದ್ವಿ. ನೀವೇನ್ರ ತೀರ್ಮಾನ ತಗೊಂಡಿರೋದು? ನಿಮಗ್ ಗೊತ್ತು, ನನಗಿರೋದು ಒಂದೇ ಕೆಟ್ಟ ಅಭ್ಯಾಸ, ಎಂಡ ಕುಡಿಯೋದು. ಅದನ್ನು ನನ್ನ ಹೆಂಡತಿ ಕೈಲಿ ಹಾಕಿಸ್ಕೊಂಡೇ ಕುಡಿಯೋದು. ಯಾಕೆ ಗೊತ್ತಾ? ನನಗಿರೋ ಕೆಟ್ಟ ಅಭ್ಯಾಸ ನನ್ನ ಹೆಂಡತಿಗೂ ತಿಳಿಲಿ ಅಂತ ಅವಳಿಂದ ಮುಚ್ಚಿಟ್ಟು ಯಾವ ಕೆಟ್ಟ ಕೆಲಸನೂ ಮಾಡಬಾರ್ದು ಅಂತ. ಇಷ್ಟು ಒಳ್ಳೆ ಮನ್ಸಿರೋ ನನ್ನ ಇವಳು ಅರ್ಥ ಮಾಡ್ಕೊಳ್ಳಿವಲ್ಲ. ಹೋಗ್ಲಿ ಬಿಡು, ನಾನು ಕೇಳ್ಕೊಂಡ್ಬಂದ್ರೆ ಇಷ್ಟು ಅನ್ಕೊಳ್ತೀನಿ. ತಗೊಂಡೋಗ ಅವನ ಮುಖದ ಮೇಲೆ ಬಿಸಾಕ್ಬಿಟ್ಟು ಬರ್ತೀನಿ. ಏನ್ರ ಪಟಾಕಿನ? ಈ ವರ್ಷ ಪಟಾಕಿನೂ ಇಲ್ಲ, ಹೊಸ ಬಟ್ಟೆನೂ ಇಲ್ಲ. ಬಿಚ್ಚು. ಏನ್ರಿ ಇದು? ಮಕ್ಳಿಗೆ ಆಸೆ ತೋರ್ಸ್ಬಿಟ್ಟು ಮೋಸ ಮಾಡ್ತಿದ್ರಲ್ರಿ. ನಿನಗೆ ಬೇಜಾರಾಗುತ್ತೆ ತಾನೆ? ನೀನೇನ್ ಮಾಡ್ಬೇಕಾಯ್ತು ಗೊತ್ತಾ? ಕರ್ಕೊಂಡು ಹೋಗಿ ಮನೆ ಮೇಲೆ ಕೂರಿಸಿ ತಲೆ ತುಂಬಾ ಎಣ್ಣೆ ಹಾಕಿ ಬಿಸಿನೀರ ಸ್ನಾನ ಮಾಡಿಸಿ, ನೋಡು ಈ ಸೀರೆನ ಉಟ್ಕೊಂಡು ಮುಡಿ ತುಂಬಾ ಹೂ ಮುಡ್ಕೊಂಡು ವಡೆ, ಪಾಯಸ, ಒಬ್ಬಟ್ಟು, ಕಜ್ಜಾಯ ಇವೆಲ್ಲಾ ಮಾಡಿಟ್ಟು ಬಾಗ್ಲ ಹತ್ರಕ್ಕೆ ಬಂದು ಅಯ್ಯೋ ನನ್ನ ಗಂಡ ಬರ್ಲಿಲ್ವಲ್ಲ ಅಂತ ಕಾಯ್ತಾ ಇರ್ಬೇಕಾಗಿತ್ತು. ಈಗ್ಲೂ ಅದನ್ನೇ ಮಾಡ್ತೀನಿ. ಏನ್ ಮಾಡ್ತೀಯಾ? ವಡೆ, ಪಾಯಸ, ಉಪ್ಪಿಟ್ಟು, ಅಲ್ಲ ಒಬ್ಬಿಟ್ಟು ಮಾಡ್ತೇನೆ. ಶಿಷ್ಯ, ನನ್ನ ರೂಟ್ ಕ್ಲಿಯರ್. ಹೆಂಗೆ ನನ್ನ ಚಮಕ್ಕು? ದೀಪಾವಳಿಯ ಶುಭಾಶಯಗಳು. ಏನೋ ನನ್ನ ಮಗ ಡವ್ ಮಾಡಿ ಕೆಲಸ ಮಾಡ್ಕೊಂಬಿಟ್ಟ. ಅವನೇನೋ ಮಹಾ ನನ್ ಡವ್ ನೋಡ್ತಾ ಇರು. ಖುಷಿ, 4 ಮಕ್ಳಿರೋ ಓಲ್ಡ್ ಕಪಲ್ಸ್ ಅವರೇ ದೀಪಾವಳಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾವಿಬ್ರು ಯಂಗ್ ಕಪಲ್ಸ್, ನಾವು ಸೆಲೆಬ್ರೇಟ್ ಮಾಡದೇ ಇದ್ರೆ ನೋಡ್ದವ್ರು ಏನಂತಾರೆ? ಖುಷಿ ಸಿಸ್ಟರ್, ನೀವಾದ್ರೂ ಹೇಳಿ ಸಿಸ್ಟರ್. ಒಳ್ಳೆ ಗರಡ್ ಗಂಬ ಕೂತಂಗ್ ಸೈಲೆಂಟ್ ಆಗಿ ಕೂತಿದಿರಲ್ಲ ಸಿಸ್ಟರ್. ಓಹೋ, ಅಂದ್ರೆ ನಿನ್ಗಿನ್ನೂ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಒಪ್ಕೊಂಡ್ಬಿಡು. ನನ್ನ ಕೆರಳಿಸ್ಬೇಡ, ಒಪ್ಕೊಂಡ್ಬಿಡು. ಒಪ್ಪಲ? ನಿನ್ ಕಾಲ್ ಹಿಡ್ಕೋತಿಲ್ಲ, ಒಪ್ಕೊಂಡ್ಬಿಡು ಖುಷಿ. ಅಯ್ಯೋ, ಏನೋ ಅಯ್ಯೋ ಅಂತ್ಯ? ಆಫೀಸ್ ನಲ್ಲಿ ಹಣ ಬೇಕಾದಾಗ ಪ್ಯೂನ್ ಕಾಲ್ ಹಿಡಿಬಹುದು, ಹೆಂಡತಿ ಕಾಲ್ ಹಿಡಿದ್ರೆ ತಪ್ಪ? ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ನನ್ಗೆ ಯಾವಾಗ್ಲೂ ಹೆಂಡತಿನೇ ಫಸ್ಟ್, ಬಾಕಿ ಇದೆಲ್ಲ ನೆಕ್ಸ್ಟ್. ನನ್ನ ಹೆಂಡತಿ ನಕ್ಬಿಟ್ಲು. ನನ್ನ ಹೆಂಡತಿ ನಕ್ಕಿದ್ರೆ ಮತಾಪು ಪತ ಪತ ಅಂತ ಉರ್ದ ಹಾಗೆ. ಹೇಳು ಖುಷಿ, ಇವತ್ತು ಮನೆಯಲ್ಲಿ ನಾನೇ ನಿನಗೆ ಸೀರೆ ಉಡಿಸ್ತೀನಿ, ನೀನ್ ನನಗೆ ಮಚ್ಚೆ ಉಡ್ಸು.
ಗುರು ಹ್ಯಾಪಿ ದೀಪಾವಳಿ. ನೋಡ್ ಲಕ್ಷ್ಮಿ, ನೀನನ್ನ ಅವ್ರಗಳ ತರ ನಾನು ಮೋಸ ಮಾಡಕ್ಕಾಗಲ್ಲ. ನಿನ್ ಕಾಲಿಗೆ ಬಿದ್ದು ನಾಟಕ ಆಡಿದ್ರು ನೀನು ಒಪ್ಕೊಳ್ಳಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಯಾಕೆಂದ್ರೆ ನೀನು ತುಂಬಾ ಬುದ್ಧಿವಂತೆ. ಈ ಸಲ ದೀಪಾವಳಿನ ಎಲ್ಲರೂ ಸಂತೋಷವಾಗಿ ಆಚರಿಸ್ತಿರ್ಬೇಕಾದ್ರೆ ನನ್ನ ಮಕ್ಕಳು ಸುಮ್ಮನೆ ಕೂತಿರೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಅದಕ್ಕೆ ಒಂದೆರಡು ದಿನದ ಮಟ್ಟಿಗೆ ನಾನೆಲ್ಲಾದ್ರೂ ಆಚೆ ಓಡ್ಬರ್ತೀನಿ. ಅಪ್ಪ ಹೋಗ್ಬೇಡಿ ಅಪ್ಪ ಪ್ಲೀಸ್. ಮಕ್ಕಳ 2 ದಿವಸ ಬಂದ್ಬಿಡ್ತೀನಲ್ಲ. ಅಮ್ಮ ಅಮ್ಮ ಅಪ್ಪ ಹೋಗ್ತಿದಾರೆ ಕರಿಯಮ್ಮ. ಬೇಡ ಅಂತ ಹೇಳಮ್ಮ. ಬಾ ಅಂತ ಹೇಳಮ್ಮ ಪ್ಲೀಸ್ ಅಮ್ಮ ಪ್ಲೀಸ್ ಪ್ಲೀಸ್ ಅಮ್ಮ. ಸರಿ ಬಾ ಅಂತ ಹೇಳಿ. ಹೋಗ್ಬೇಡ ಬಾಪ್ಪ. ಹೋಗಿದ್ರೆ ತಾನೇ ಬರೋದಕ್ಕೆ. ಅಬ್ಬಾ ಲಕ್ಷ್ಮಿ, ನೀನ್ ಎಲ್ಲಿ ಗಲಾಟೆ ಮಾಡ್ತೀಯೋ, ಎಲ್ಲಿ ಒಪ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ. ಈಗ ನನ್ನ ಮನಸ್ಸು ಸಮಾಧಾನ ಆಯ್ತು. ನಗೆ ನಗೆ ನಗೆ